ಹೋರಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಮಾಡಿಸೋದ್ರಿಂದ ಮಕ್ಕಳಲ್ಲಿ ಬರುವಂತಹ ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳು, ಶೀತ, ಕೆಮ್ಮು, ನೆಗಡಿ, ವಾಂತಿ, ಅಜೀರ್ಣ ಈ ಥರ ಸಮಸ್ಯೆಗಳು ಮಕ್ಕಳಲ್ಲಿ ಬಾರದಂತೆ ನಾವು ತಡೆಗಟ್ಟಬಹುದು. ಹಾಗೆ ಮುಂದುವರಿತಾ ಹೇಳ್ತಾರೆ, ಇದು ವರ್ಣಕಾರಕ ಅಂತ, ನಮ್ಮ ಮುಖದ ಕಾಂತಿಯನ್ನು ಇದು ಹೆಚ್ಚಿಸುತ್ತೆ ಅಂತ. ಹಾಗೆ ಅದು ದೃಶ್ಯ ಅಂತ ಕೂಡ ಹೇಳ್ತಾರೆ. ಯಾರು ಇದನ್ನು 1 ತಿಂಗಳ ಮಟ್ಟಿಗೆ ನಿತ್ಯ ಸ್ವರ್ಣಪ್ರಾಶನವನ್ನು ಮಾಡಿಸ್ತಾರೆ ಅವರಿಗೆ ಅತ್ಯಂತ ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ ಅಂತ ಹೇಳಿ, ಹಾಗೆ ಯಾವುದೇ ರೀತಿಯ ರೋಗಗಳು ಅವರಿಗೆ ಬರೋದಿಲ್ಲ ಅಂತ ಹೇಳಿ. ಇನ್ನೂ ಹೇಳ್ತಾರೆ 6 ತಿಂಗಳ ಕಾಲ ನಿತ್ಯ ಸೇವನೆ ಮಾಡಿಸಿದ್ರೆ, ಸ್ವರ್ಣಪ್ರಾಶನವನ್ನು ನಿತ್ಯ ಕೊಟ್ಟರೆ ಆ ಮಗು ಏನನ್ನ ಕಲ್ತರೂ ಕೂಡ ಶ್ರುತಧರಃ ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಉಪಯೋಗ ಇರುವಂತಹ ಸ್ವರ್ಣಪ್ರಾಶನ ನಮ್ಮ ದೇಶದ ಪ್ರತಿಯೊಂದು ಮಗುವಿಗೂ ತಲುಪಬೇಕು ಅನ್ನುವಂಥದ್ದು ಆಯುರ್ವೇದ ವೈದ್ಯರ ಆಶಯ. ಹಾಗಾದರೆ ಹುಟ್ಟಿದ ಮಗುವಿಗೆ ನಾವು ಕೊಟ್ಟಿಲ್ಲ ಅನ್ನೋದಾದರೆ, ಬೆಳೀತಾ ಇರುವಂತಹ ಶಿಶುವಿಗೆ, ಬೆಳೀತಾ ಇರುವಂಥ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ನಾವು ಸ್ವರ್ಣಪ್ರಾಶನವನ್ನು ಮಾಡೋದಾದರೂ ಹೇಗೆ? ಅದಕ್ಕೆ ನಾವು ಕಂಡುಕೊಂಡಂತಹ ಒಂದು ಆಲ್ಟರ್ನೇಟ್ ಉಪಾಯ ಏನು ಅಂತಂದರೆ, ಪ್ರತಿ ಪುಷ್ಯ ನಕ್ಷತ್ರದಿಂದ ಸ್ವರ್ಣಪ್ರಾಶನವನ್ನು ಮಾಡಿಸುವಂಥದ್ದು. ಪುಷ್ಯ ನಕ್ಷತ್ರದಲ್ಲಿ ಹೇಗೆ ಚಂದ್ರನ ಬದಲಾವಣೆಗೆ, ಹುಣ್ಣಿಮೆ ಅಮಾವಾಸ್ಯಕ್ಕೆ ಪ್ರಕೃತಿ ಸ್ಪಂದಿಸುತ್ತೋ, ಸಮುದ್ರ ಸ್ಪಂದಿಸುತ್ತೋ, ಹಾಗೆ ಚಿನ್ನವೂ ಕೂಡ ಪುಷ್ಯ ನಕ್ಷತ್ರದ ದಿನ ತನ್ನ ಚಿಕಿತ್ಸಾ ಗುಣವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಹಾಗಾಗಿ ಪುಷ್ಯ ನಕ್ಷತ್ರದ ದಿನ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಮಾಡುವಂತಹ ಒಂದು ಚಿಕಿತ್ಸೆಯ ಪದ್ಧತಿನ ನಾವು ಅಭಿವೃದ್ಧಿ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಯಾವಾಗ, ಎಷ್ಟು ದಿನ ಕೊಡಬೇಕು, ಯಾರಿಗೆ ಕೊಡಬೇಕು ಅನ್ನೋದನ್ನು ನೋಡೋದಾದರೆ, ಹುಟ್ಟಿದ ಮಗುವಿಗೆ ಕೊಡಬಹುದಾಗಿರೋದ್ರಿಂದ ಹುಟ್ಟಿದ ಮಗುವಿನಿಂದ ಮಕ್ಕಳು ಅಂತ ಕರೆಯೋದು ನಾವು 16 ವರ್ಷದ ವಯಸ್ಸಿನವರೆಗೆ. ಹಾಗಾಗಿ 16 ವರ್ಷ ವಯಸ್ಸಿನ ತನಕ ಇದನ್ನು ಕೊಡಬಹುದು. ಪುಷ್ಯ ನಕ್ಷತ್ರದಿಂದ ಮಾತ್ರ ಕೊಡ್ತೀವಿ ಅನ್ನುವಂಥದ್ದಾದರೆ ಇದನ್ನು ಕನಿಷ್ಠ 1 ಮಂಡಲ ಅಂದರೆ 48 ದಿನಗಳ ಕಾಲ 48 ಡೋಸ್ ನೀವು ಕೊಡಬಹುದು. ಅಥವಾ ಅಷ್ಟು ಸಾಧ್ಯ, ಅಷ್ಟು ದೀರ್ಘಾವಧಿ ಸಾಧ್ಯವಾಗದೇ ಇದ್ದರೆ ಅದನ್ನು ಅರ್ಧ ಮಂಡಲ ಅಂದರೆ 24 ಡೋಸ್ಗಳಾದರೂ ನಾವು, ಅಂದರೆ ಕನಿಷ್ಠ 2 ವರ್ಷಗಳ ಕಾಲ ಇದನ್ನು ಕೊಟ್ಟರೆ ಮಕ್ಕಳಲ್ಲಿ ಅದರ ರಿಸಲ್ಟ್ಸನ್ನು ನಾವು ಕಾಣಬಹುದು. ಹಾಗೆ ಇದನ್ನು ಎಲ್ಲಿ ನಾವು ಪಡ್ಕೊಳ್ಬಹುದು ಅಂತಂದರೆ, ಯಾವುದೇ ಆಯುರ್ವೇದ ವೈದ್ಯರು ನಿಮಗೆ ಇದನ್ನು ಲಭಿಸುವಂತೆ ಮಾಡ್ತಾರೆ. ಅಥವಾ ನೀವು ನಿಮ್ಮ ಮಗುವನ್ನು ಯಾವ ಶಾಲೆಗೆ ಕಳಿಸ್ತಾ ಇದ್ದೀರಾ ಆ ಶಾಲೆಯ ಮುಖ್ಯಸ್ಥರನ್ನು ನೀವು ಕೇಳಿದ್ರೂ ಕೂಡ ನಾವು ಸ್ವರ್ಣಪ್ರಾಶನ ನಿಮ್ಮ ಮಗುವಿಗೆ ತಲುಪುವಂತೆ ನಾವು ಮಾಡ್ತೀವಿ. ಹಾಗಾಗಿ ನಮ್ಮ ಆಶಯ ಇಷ್ಟೇ, ಎಲ್ಲ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಮಾಡಿಸಬೇಕು. ಹಾಗೆ ಅವರ ರೋಗ ನಿರೋಧ ಶಕ್ತಿ, ಬುದ್ಧಿಶಕ್ತಿ, ಜೀರ್ಣಶಕ್ತಿ ಇವುಗಳನ್ನು ಹೆಚ್ಚಿಸುವಲ್ಲಿ ಸಹಾಯ ಆಗುವಂಥ ಸ್ವರ್ಣಪ್ರಾಶನವನ್ನು ಮಾಡಿಸಿ ಮಕ್ಕಳು ಸರ್ವತೋಮುಖವಾಗಿ ಆರೋಗ್ಯವಾಗಿರುವಂತೆ ನಾವು ನೋಡಿಕೊಳ್ಳೋಣ.